ಈ 3 ಡೇಸಲ್ಲೇ ನಾನು ಆಲ್ರೆಡಿ 1 kg ರೆಡ್ಯೂಸ್ ಮಾಡಿದ್ದೀನಿ. ಹೆಂಗೆ ಏನು ಅಂಥೇಳಿ ನಾನು ಮುಂದೆ ವಿಡಿಯೋದಾಗ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್ ಆ್ಯಂಡ್ ಹೆಲ್ತ್ ಕೇರ್. ಓಕೆ, ಇವಾಗ ನೋಡಿ ಬೆಳಗ್ಗೆ ಮಾರ್ನಿಂಗ್ ವಾಕ್ ಹೋಗಿ ಎಕ್ಸಸೈಸ್ ಮಾಡಿದೆ. ನೀವು ನೋಡ್ತಿರ್ಬೋದು ಸೂರ್ಯನ ಎಷ್ಟು ಸೂಕ್ಷ್ಮದ ಕಿರಣ ನಾನು ಸೂರ್ಯ ನಮಸ್ಕಾರ ಮಾಡಕತ್ತೀನಿ ನೋಡ್ಬೋದು. ಈಗ ಯೂಶ್ವಲಿ ಇವಾಗ ನಾನು ಜಾಸ್ತಿ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಫುಲ್ ಬಾಡಿ ಎಕ್ಸಸೈಸ್ ಆಗಿರೋದ್ರಿಂದ ಎಲ್ಲ ಮಸಲ್ಸ್ಗೂ ಆ್ಯಕ್ಟಿವೇಟ್ ಆಗುತ್ತೆ, ಮತ್ತು ಎಸ್ಪೆಷಲಿ ಲೋವರ್ ಬಾಡಿಗೆ ಭಾಳ ಎಫೆಕ್ಟ್ ಆಗುತ್ತೆ ಇದು. ಅದಕ್ಕೆ ನಾನು ಅದನ್ನು ಮಾಡ್ತಾ ಇರೋದು. ಮತ್ತು ಇದು ಹೈ ನೀಸು ನೋಡ್ಬೋದು, ಹೈ ನೀಸ್ ಸಹ ಮಾಡ್ತಾಯಿದ್ದೀನಿ. ನಾನು ಲೋವರ್ ಬೆಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಆದಷ್ಟು ಹೈ ನೀಸನ್ನು ಜಾಸ್ತಿ ಮಾಡ್ತೀನಿ. ಇದನ್ನೊಂದು 100 ಕೌಂಟ್ಸ್, ಸೂರ್ಯ ನಮಸ್ಕಾರ ಒಂದು 20 ಕೌಂಟ್ಸ್ ಮಾಡ್ತೀನಿ. ಮತ್ತು ಕ್ರಾಸ್ ನೀಸ್ ಅಂತ ಕರಿತೀವಿ ನಾವು ಇದಕ್ಕೆ. ಈ ಕ್ರಾಸ್ ನೀಸ್ ಸಹ ನಾವು ಮಾಡಬೇಕು. ಇದರಿಂದನೂ ಆ್ಯಕ್ಚುಲಿ ಲೋವರ್ ಬೆಲ್ಲಿ ಕಡಿಮೆ ಮಾಡೋಕ್ಕೆ ಈ ಸ್ಟ್ಯಾಂಡಿಂಗ್ ಅಬ್ಡಾಮಿನಲ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ನಿಂತ್ಕೊಂಡು ನಾವು ಹೇಗೆ ಕಳಗೋದು ಅಂತೇಳಿ ಇದು. ಆಮೇಲೆ ಟೋ ಟಚ್ ಅಂತ ಕರಿತೀವಿ, ಇದನ್ನು ಸಹ ಒಂದು 20, ಒಂದಿಷ್ಟು 20, ಒಂದಿಷ್ಟು 50, ಒಂದಿಷ್ಟು ಇದು. ಮತ್ತು ಸೈಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ನನಗೆ ಸೊ ಈ ಥರ ಬೆಂಡಿಂಗ್ ಮಾಡಿ ಈ ಥರ ಸೈಡ್ ಟರ್ನ್ ಮಾಡಿ ಹೋಲ್ಡ್ ಮಾಡಬೇಕು. ನಮ್ಮ ಮನಸ್ಸಲ್ಲೇ ಒಂದು 60 ಕೌಂಟ್ ಮಾಡಬೇಕು ಸ್ಲೋ ಆಗಿ. ಈ ಥರ ಹೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲೇ ಮಸಲ್ ಆ್ಯಕ್ಟಿವೇಟ್ ಆಗಿ ಫ್ಯಾಟ್ ರೆಡ್ಯೂಸ್ ಆಗೋ ಚಾನ್ಸ್ ಆಗುತ್ತೆ. ಹಾಗೆ ಇವತ್ತು ನಾನು ಲೆಗ್ ಡೇ ಎಕ್ಸಸೈಸ್ ಜಾಸ್ತಿ ಮಾಡಿದ್ದು. ಸೊ ಯಾಕಂದರೆ ಒಂದು ದಿನ ಫಸ್ಟ್ ಡೇ ಮಾಡಿದೆ, ಒಂದಿನ ಕಾಮನ್ ಎಕ್ಸಸೈಸ್ ಮಾಡಿದೆ. ಇವತ್ತು ಲೆಗ್ ಡೇ ಮಾಡ್ತಾಯಿದ್ದೀನಿ. ಸೊ ಈವ್ನಿಂಗ್ ಸಹ ವಾಕಿಂಗ್ ಬಂದಿದ್ದು, ಮತ್ತು ಅಲ್ಲಿ ಸಹ ಎಕ್ಸಸೈಸ್ ಮಾಡಿದೆ ನೋಡ್ಬೋದು. ಓಕೆ, ಇದು ಬರ್ಡ್ ಎಕ್ಸಸೈಸ್ ಅಂತ ಕರೀತಾರೆ. ಒಂದು ಕಾಲು ಒಂದು ಕೈ ಎತ್ತೋದು, ಈ ಥರ ಏನಂತೆ ಬ್ಯಾಲೆನ್ಸು ಮಾಡ್ದಂಗೆ ಆಗುತ್ತೆ, ಮತ್ತು ಲೋವರ್ ಬೆಲ್ಲಿಗೂ ಯೂಸ್ ಆಗುತ್ತೆ, ಲೆಗ್ಗೂ ಯೂಸ್ ಆಗುತ್ತೆ. ಇದು ಡಾಂಕಿ ಕಿಕ್, ಇದೊಂದು 20-30 ಈ ಥರ ಮಾಡಿದ್ದೀನಿ. ಒಂದು ಪರ್ ಲೆಗ್ಗು 20, ಮತ್ತು ಇನ್ನೊಂದು ಲೆಗ್ಗು 20. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಲೋವರ್ ಬೆಲ್ಲಿಗೂ ಎಫೆಕ್ಟ್ ಆಗುತ್ತೆ, ಮತ್ತು ಒಳ್ಳೆ ಕಾಲು ಸಹ ಕಡಿಮೆ ಆಗುತ್ತವೆ. ಎಸ್ಪೆಷಲಿ ಥೈಸ್ಗೆ ಭಾಳ ಎಫೆಕ್ಟಿವ್ ಅಂತ ಹೇಳ್ಬೋದು. ಈ ಥರ ನಾನು 20 ಕೌಂಟಿಂಗು ಮೊದಲೆಲ್ಲ ಜಾಸ್ತಿ ಮಾಡ್ತಿದ್ದೆ, ವಾಕಿಂಗ್ ಜಾಸ್ತಿ ಮಾಡ್ತಿದ್ದೆ. ಇವಾಗೆಲ್ಲನೂ ಸ್ವಲ್ಪ ಮಾಡ್ತಾಯಿದ್ದೀನಿ, ಯಾಕಂದರೆ ಪಿಕಪ್ ಬರ್ಬೇಕಂತೇಳಿ. ನೆಕ್ಸ್ಟು ಇದು ಬ್ರೀದ್ ಇನ್ನು ಬ್ರೀದ್ ಔಟು. ಇದು ಕೋರ್ ಮಸಲ್ನ ಎಂಗೇಜ್ ಮಾಡುತ್ತೆ. ಅಬ್ಡಾಮಿನಲ್ ಲೋವರ್ ಈ ಥರ ಹಿಡಿದಿಟ್ಟುಕೊಂಡು ಬಿಡೋದು. ಈ ಥರ ಏನಾಗುತ್ತೆ, ಬ್ಯಾಕಲ್ಲಿ ಏನಾದರೂ ಇದು ಇದ್ದರೆ, ಸ್ಟ್ರೈನ್ ಇದ್ದರೆ ಅವೆಲ್ಲ ಕಡಿಮೆ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಎಸ್ಪೆಷಲಿ ಬೆಲ್ಲಿಗೆ ಭಾಳ, ಹೊಟ್ಟೆಗೆ ಸೊಂಟದ ಅಳತೆ ಕಡಿಮೆ ಮಾಡಬೇಕಂದ್ರೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ಮಾಡಿದೆ. ಮತ್ತು ಒಂದು ಎಕ್ಸಸೈಸ್ ಮಾಡಿದೆ, ಯಾವುದಂದರೆ ಡೀಪ್ ಸ್ಕ್ವಾಟ್ ಅಥವಾ ಸಿಟ್ಟಪ್ ಅಂತ ಕರಿತೀನಿ ನಾನು ಇದಕ್ಕೆ. ಸೊ ಇದನ್ನು ಒಂದು ಡೈಲಿ ಮಾಡ್ತಾಯಿದ್ದೀನಿ. ಇದು ಒಂದು ಲೆಗ್ ಎಕ್ಸಸೈಸ್ ಅಂತ ಹೇಳ್ಬೋದು, ಯೂಸ್ ಆಗುತ್ತೆ ಇದು ಜಾಸ್ತಿ. ಸೊ ಫುಲ್ಲು ಕುಂತು ಎದ್ದೇಳೋದು. ಈ ಒಂದು 10 ಅಷ್ಟೇ ಮಾಡಿದ್ದೀನಿ, ಅಷ್ಟಕ್ಕೆ ಸಾಕಾಗುತ್ತೆ ನನಗೆ. ಮೊದಲೆಲ್ಲ ಜಾಸ್ತಿ ಮಾಡ್ತಿದ್ದೆ, ಬಟ್ ಯೂಶ್ವಲಿ ಬಾಡಿ ವೇಟ್ ಜಾಸ್ತಿ ಇರೋದ್ರಿಂದ ನಂಗೆ ಇಷ್ಟೇ ಮಾಡೋಕ್ಕಾಗೋದು. ಸೊ ಆಮೇಲೆ ಸೈಡ್ ನೀನ ಈ ಥರ ಕ್ರಾಸಾಗಿ ಟಚ್ ಮಾಡೋದು. ಇದು ಏನಾಗುತ್ತೆ, ಸೈಡ್ ಫ್ಯಾಟಿಗೆ ಭಾಳ ಹೆಲ್ಪ್ಫುಲ್ಲು, ವಿತ್ ಲೆಗ್ಗಿಗೂ ಯೂಸ್ಫುಲ್ ಆಗುತ್ತೆ. ಸೊ ನಾವು ಯಾವ ಥರ ನಮ್ಮ ಬಾಡಿ ಹೇಗಿದೆ ಆ ಥರನಾಗಿ ನಾವು ಎಕ್ಸಸೈಸ್ ಮಾಡಿದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟು ನಾನು ಒಂಚೂರು ಕಾರ್ಡಿಯೋನ ಎಕ್ಸಸೈಸ್ ಮಾಡಬೇಕಿತ್ತು, ಬಟ್ ಅದಕ್ಕಿಂತ ಮುಂಚೆ ಅದು ಸೂರ್ಯ ನಮಸ್ಕಾರ ಕಂಪ್ಲೀಟ್ ತೋರಿಸ್ತಾ ಇದೆ ನೋಡಿ. ಬೆಳಗ್ಗೆನೇ ಮಾಡಿದ್ದು, ಚೆನ್ನಾಗಾಯಿತು. ಒಂದು 20 ಕೌಂಟ್ ಮಾಡಿದ್ದೀನಿ. ಹೆಂಗೆ ಅಂದರೆ ಎಲ್ಲನೂ ಮಸಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಒಂದು 20 ಮಾಡೋದ್ಗಳಿಗೆ ಫುಲ್ ಬಾಡಿ ಸ್ವೆಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಕಾರ್ಡಿಯೋ ಮಾಡಬೇಕಿತ್ತು. ಸೊ ಸ್ವಲ್ಪ ರನ್ನಿಂಗ್ ಮಾಡಿದೆ, ಮತ್ತು ಒಳ್ಳೆ ಕ್ರಾಸ್ ವಾಕ್ ಅಂತ ಕರಿತೀವಿ ಆ ಥರ ಮಾಡಿದೆ, ಸೈಡ್ ವಾಕು. ಮತ್ತು ಈ ಥರ ನಡೆಯೋದ್ರಲ್ಲಿ, ರನ್ನಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಯಾವುದಾದ್ರೂ ಚೇಂಜಸ್ ಮಾಡ್ಕೋತಾ ನಡೆದ್ರೆ, ಇವಾಗ ಕಾರ್ಡಿಯೋ ವೇಟೆಡ್ ಎಕ್ಸಸೈಸ್ ಅಂತಂದರೆ ಜಲ್ದಿ ಫ್ಯಾಟ್ ರೆಡ್ಯೂಸ್ ಆಗುತ್ತೆ. ಸೊ ಕಾರ್ಡಿಯೋ ಅಂತೂ ಜಾಸ್ತಿ ಮಾಡೋಕ್ಕಾಗಲ್ಲ, ಬಟ್ ಆದಷ್ಟು ಮಾಡ್ತಾಯಿದ್ದೀನಿ ನೋಡ್ಬೋದು. ಮತ್ತು ಈವ್ನಿಂಗ್ ಬಂದಿದ್ವಿ, ಮತ್ತು ಈವ್ನಿಂಗ್ ಎಕ್ಸಸೈಸ್ ಬಂದು ಸ್ಕ್ವಾಟ್ ಮಾಡಿದೆ, ನಾರ್ಮಲ್ ಸ್ಕ್ವಾಟು. ಲೆಗ್ ಡೇ ಇರೋದ್ರಿಂದ ಓನ್ಲಿ ಲೆಗ್ಗಿಗೆ ಜಾಸ್ತಿ ಒತ್ತು ಕೊಡ್ತಾ ಇರೋದು. ಸೊ ಮತ್ತು ಸ್ಕ್ವಾಟು ಇವನು ಒಂದು 20 ಮಾಡಿದೆ ನೋಡ್ಬೋದು. ನಮ್ಮ ತಂಗಿನವ್ರು ಇವರು ಆ್ಯಕ್ಚುಲಿ ಅಲ್ಲೇ ನಮ್ಮ ಏರಿಯಾದಲ್ಲಿ ಇರ್ತಾರೆ. ನನ್ನ ಜೊತೆ ವಾಕಿಂಗು ಎಕ್ಸಸೈಸ್ಗೆ ಕಂಪ್ನಿ ಕೊಡ್ತಾರೆ, ಅಷ್ಟರು ಬರ್ತಾರೆ. ಓಕೆ, ಆಮೇಲೆ ಇದು ಪುಷಪ್, ಟ್ರೈಪಸ್ ಪುಷಪ್ ಅಂತ ಕರೀತಾರೆ ಏನೋ. ಒಟ್ಟಿನಲ್ಲಿ ಈ ಥರ ಚೇರು ಮನೇಲಿ ಬೆಡ್ಡಿಗೆ ಈ ಥರ ಹ್ಯಾಂಡ್ಸ್ ಇಟ್ಟು ಈ ಥರ ಡಿಪ್ಸ್ ಹೊಡೆದ್ರೆ ಚೆನ್ನಾಗಿರ್ತದೆ. ನಾನು ಊಟ ಬಂದು ಬೆಳಗ್ಗೆ ಎಂಟಿ ಸ್ಟಮಕ್ ಕಾಫಿ ಲೆಮನ್ ಕೊಡಿದೆ, ಮತ್ತು ಟಿಫಿನ್ಗೆ ಗುಂಡ್ಪಂಡ್ಲು ಮತ್ತು ಚಟ್ನಿ ತಿಂದೆ. ಇದು ಒಂದು 10 ಗಂಟೆ ತಿಂದಿದ್ದು ನಾನು. ಸೊ ಮತ್ತು ಊಟ ಬಂದು ಇದಿಷ್ಟು ಊಟ ಮಾಡಿದೆ, ರೊಟ್ಟಿ, ತರಕಾರಿ, ಮೊಸರು, ಬೇಳೆ ಮತ್ತು ಎಗ್ ಆಮ್ಲೆಟ್ ತಿಂದಿದ್ದೀನಿ.
ನನ್ನ ಮೊದಲಿನ ವೇಟು ಬಂದಿದ್ದು 87.20, ಯಾವಾಗಂದರೆ 3 ಡೇಸ್ಗಿಂತ ಮುಂಚೆ, ಇದು ಬಿಫೋರ್ದು ನೋಡಿ. ಮತ್ತು ಈಗ 3 ಡೇಸಿಂದ ನಮ್ಮದು ಎಷ್ಟು ವೇಟ್ ರೆಡ್ಯೂಸ್ ಆಗಿದೆ ತೋರಿಸ್ತೀನಿ ಬನ್ನಿ ನೋಡಿ. 85.9. ಸೊ 1 kg ಅಷ್ಟು ನಾನು ವೇಟ್ ರೆಡ್ಯೂಸ್ ಮಾಡಿ. ಥ್ಯಾಂಕ್ ಯು.